Dear students, welcome to second PUC English class. In your English course book, you have, see the contents, you have 14 units. One is Romeo and Juliet, a play. Second one, Two Deer, a small story. Third one, On Children, poem. Fourth one, Everything I Need to Know I Learned in the Forest, an essay. Fifth one, A Sunny Morning, drama. Sixth one, When You Are Old, again a poem. Seventh one, The Gardener, a small story. Eighth one, To the Foes from His Child, poem. Ninth one, I Believe Books Will Never Disappear, an interview. Tenth one, Heaven, If You Are Not on Earth, again a poem. 11th one, Japan and Brazil, Through a Travel's Eye, a traveler's story. 12th one, The Otter, a small story. 13th, Where There Is a Wheel, an essay. 14th, Water, again a poem. Today, let us study first unit, Romeo and Juliet. You already heard the video in online class. Today let us see more about Romeo and Juliet. So it is written by William Shakespeare. Please let us see the note on the author. Turn to page 3. William Shakespeare 1564 to 1616 is an English poet and playwright, widely regarded as the greatest writer in the English language and the world's preeminent dramatist. He is often called England's national poet and the Bard of Avon. His plays have been translated into every major living language and are performed more often than those of any other playwright. So, you already know William Shakespeare. He is considered as the rose in the garden of English literature. You in your 9th standard, you learnt the play written by William Shakespeare, that is Merchant of Venice. Now let us move on to this play. Romeo and Juliet is a famous play. Romeo and Juliet is one of the famous plays written by William Shakespeare. Let us see the background. ಯೂಶ್ವಲಿ ನಿಮಗೆ ಗೊತ್ತಿರೋ ಹಾಗೆ ಇದು ರೋಮಿಯೋ ಜೂಲಿಯೆಟ್ ಶೇಕ್ಸ್ಪಿಯರ್ ಅವರ ಒಂದು ದುರಂತ ನಾಟಕ. ಬಹಳಷ್ಟು ಸಿನಿಮಾಗಳಿಗೂ ಸಹ ನೀವು ಕನ್ನಡ ಮೂವೀಸ್ ನೋಡಿದ್ದೀರಾ. ಅದರ ಟೈಟಲ್ಲು ರೋಮಿಯೋ ಜೂಲಿಯೆಟ್ ಅಂತಲೇ ಹೆಸರಿಟ್ಟಿರ್ತಾರೆ. ಓಕೆ, ನಾವಿವಾಗ ಇದು ಒಂದು ಫೇಮಸ್ ಆದಂತಹ ಲವ್ ಸ್ಟೋರಿ. ಈಗ ನಾವು ಬ್ಯಾಕ್ಗ್ರೌಂಡಿಗೆ ಹೋಗೋಣ. ಯಾಕೆ, ಏನು ಇದು, ಇದರ ಒಂದು ವರ್ಸಸ್ ಏನು, ರೀಸನ್ ಏನು, ಬ್ಯಾಕ್ಗ್ರೌಂಡಿಗೆ ನೋಡಿದಾಗ ನೀವು ಹೋದ ವರ್ಷ ಫಸ್ಟ್ ಇಯರಲ್ಲಿ ವೆರೋನಾದ ಹೆಸರು ಕೇಳಿದ್ರಿ. ಲೆಸನ್ನೇ ಇತ್ತು ಟೂ ಜೆಂಟ್ಲ್ಮೆನ್ ಆಫ್ ವೆರೋನಾ ಅಂತ. ಆಗ ನಾನು ಹೇಳಿದ್ದೆ ವೆರೋನಾ ನೋಡಿ ಯು ಕ್ಯಾನ್ ಸಿ ದ ಟೂಂಬ್ ಆಫ್ ಜೂಲಿಯೆಟ್ ಅಂತಲೂ ಹೇಳಿದ್ದೆ ಅಲ್ವಾ. ಹಾಗಾಗಿ ವೆರೋನಾ ಪಟ್ಟಣದಲ್ಲಿ ಇಟ್ ಈಸ್ ದ ಟೂ ನೋಬಲ್ ಫ್ಯಾಮಿಲೀಸ್ ಆಫ್ ವೆರೋನಾ. ವೆರೋನಾದಲ್ಲಿ 2 ಬಹಳ ಶ್ರೀಮಂತವಾದಂತಹ ಕುಟುಂಬಗಳಿದ್ವು. ಒಂದರ ಹೆಸರು ಕ್ಯಾಪುಲೆಟ್ಸ್, ಮತ್ತೊಂದು ಮಾಂಟಗ್ಯೂಸ್. ಅವ್ರು ಹೆಂಗಿದ್ರಪ್ಪ ಅಂದರೆ ಆ 2 ಕುಟುಂಬಗಳು ಬಹಳ ಕಡು ವೈರಿಗಳಾಗಿರ್ತವೆ. ಸ್ಟಂಚ್ ಎನಿಮೀಸ್, ಕಡು ವೈರಿಗಳು. ಈ ರೋಮಿಯೋ ಮಾಂಟಗ್ಯೂಸ್ ಫ್ಯಾಮಿಲಿಗೆ ಸೇರಿದವನು, ಜೂಲಿಯೆಟ್ ಕ್ಯಾಪುಲೆಟ್ ಫ್ಯಾಮಿಲಿಗೆ ಸೇರಿದವಳಾಗಿರ್ತಾಳೆ. ಒಂದು ಸಲ ಆ ಜೂಲಿಯೆಟ್ಟಿನ ತಂದೆ ಓಲ್ಡ್ ಲಾರ್ಡ್ ಕ್ಯಾಪುಲೆಟ್ ಏನು ಮಾಡ್ತಾನೆ, ಒಂದು ಪಾರ್ಟಿಯನ್ನು, ಗ್ರ್ಯಾಂಡ್ ಸಪ್ಪರನ್ನು ಆರ್ಗನೈಸ್ ಮಾಡ್ತಾನೆ. ಮಾಡಿದಾಗ ರೋಮಿಯೋ ಏನು ಮಾಡ್ತಾನೆ, ಅವನಿಗೆ ಇನ್ವಿಟೇಷನ್ ಇರಲ್ಲ. ಆದರೂ ಕೂಡ ಅವನೇನು ಮಾಡ್ತಾನೆ, ಆ ಪಾರ್ಟಿಗೆ ಬರ್ತಾನೆ. ಬಂದ್ಬಿಟ್ಟು ಹೇಗೆ ಅಂತ ಹೇಳಿದ್ರೆ ಪಾರ್ಟಿಗೆ ಬರ್ತಾನೆ. ಯಾಕೆ ಅವನು ಪಾರ್ಟಿಗೆ ರೋಮಿಯೋ ಮಾಂಟಗ್ಯೂಸ್ ಫ್ಯಾಮಿಲಿಗೆ ಸೇರಿದ್ರೂ ಕೂಡ
ಅವನು ಮುಖವಾಡವನ್ನು ಹಾಕ್ಕೊಂಡು ಆ ಪಾರ್ಟಿಗೆ ಬರ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನು ಅಲ್ಲಿ ಆ ಪಾರ್ಟಿಗೆ ಬಂದಂತಹ ರೋಸಲಿನ್ ಅನ್ನುವ ಒಬ್ಬ ಲೇಡಿಯನ್ನು ನೋಡೋಕ್ಕೋಸ್ಕರ ಅಲ್ಲಿ ಬರ್ತಾನೆ. ಹಾಗೆ ಬಂದಾಗ ಅವನು ಆ ಡ್ಯಾನ್ಸ್ ಫ್ಲೋರ್ನಲ್ಲಿ ಡ್ಯಾನ್ಸ್ ಮಾಡ್ತಿದ್ದಂತಹ ಜೂಲಿಯೆಟ್ಟನ್ನು ನೋಡ್ತಾನೆ. ತಕ್ಷಣ ಅವಳ ಮೇಲೆ ಅವನಿಗೆ ಅವಳ ಸೌಂದರ್ಯದಿಂದ ಅವನು ಬಹಳಷ್ಟು ಆಕರ್ಷಿತನಾಗ್ತಾನೆ, ಫ್ಯಾಸಿನೇಟೆಡ್ ಬೈ ಹರ್ ಬ್ಯೂಟಿ. ಆಫ್ಟರ್ ದ ಡ್ಯಾನ್ಸ್ ಹಿ ಲರ್ನ್ಸ್ ದ್ಯಾಟ್, ಆ ಒಂದು ಡ್ಯಾನ್ಸ್ ಮುಗಿದ ಮೇಲೆ ಅವನಿಗೆ ಗೊತ್ತಾಗುತ್ತೆ ಶೀ ಈಸ್ ದ ಡಾಟರ್ ಆಫ್ ಲಾರ್ಡ್ ಕ್ಯಾಪುಲೆಟ್, ಅವಳು ಕ್ಯಾಪುಲೆಟನ ಮಗಳು ಅನ್ನೋದು. ಅದೇ ಸಮಯದಲ್ಲಿ ಜೂಲಿಯೆಟ್ ಸಹ ರೋಮಿಯೋನನ್ನು ನೋಡ್ತಾಳೆ. ಅವಳಲ್ಲೂ ಸಹ ಒಂದು ಸ್ಟ್ರಾಂಗ್ ಆದಂತಹ ಪ್ರೀತಿಯ ಭಾವನೆ ಅವಳಲ್ಲಿ ಹುಟ್ಟುತ್ತೆ. ಅವಳಿಗೂ ಗೊತ್ತಾಗುತ್ತೆ ಅವನು ಆ ತರುಣ ಎನಿಮಿ ಫ್ಯಾಮಿಲಿಗೆ ಸೇರಿದವನು ಅಂಥೇಳಿ. ಈಗ ಇಲ್ಲಿ ನಿಮಗೆ ಕೊಟ್ಟಿರುವಂತಹ 2 ವರ್ಸಸ್, ಆ್ಯಕ್ಟ್ ಫಸ್ಟ್ ಸೀನ್ 5th ಆ್ಯಂಡ್ ಆ್ಯಕ್ಟ್ ಥರ್ಡ್ ಸೀನ್ 2nd ರೋಮಿಯೋ ಮತ್ತು ಜೂಲಿಯೆಟ್ಟಳ ಭಾವನೆಗಳು, ಫೀಲಿಂಗ್ಸ್, ಒಬ್ಬರು ಇನ್ನೊಬ್ಬರ ಪ್ರತಿ ಏನು ಭಾವನೆಗಳು ಅವರಲ್ಲಿ ಉಂಟಾದವು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಮೊದಲಿಗೆ ನಾವು ರೋಮಿಯೋನ, ಅಟ್ ಫಸ್ಟ್ ಲೆಟ್ ಅಸ್ ಸಿ ದ ಫೀಲಿಂಗ್ಸ್ ಆಫ್ implicit feelings of Romeo towards Juliet. Here, Romeo just prizes the beauty of Juliet. If you go through the question answers ನೀವು ಹೋದರೆ 4 mark ಕ್ವಶನಲ್ಲಿ ಫಸ್ಟ್ ಕ್ವಶನ್ ನೋಡಿ, ಅದೇನಿದೆ ಅಂದರೆ ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯಟ್ಸ್ ಬ್ಯೂಟಿ, ಆರ್ ವಾಟ್ ಸಿಮಿಲೀಸ್ ಡಸ್ ರೋಮಿಯೋ ಯೂಸ್ ಟು ಕನ್ವೆ ಜೂಲಿಯಟ್ಸ್ ಬ್ಯೂಟಿ ಆ್ಯಂಡ್ ಟು ವಾಟ್ ಎಫೆಕ್ಟ್ ಅಂತ ಇದೆ. ಸೊ ಇದರಲ್ಲಿ ರೋಮಿಯೋ ಅವಳ ಬ್ಯೂಟಿಯನ್ನು ಹೊಗಳ್ತಾ ಹೋಗ್ತಾನೆ. ಹಿ ಯೂಸ್ಡ್ ಮೆನಿ ಸಿಮಿಲೀಸ್ ಟು ಕಂಪೇರ್ ಹರ್ ಬ್ಯೂಟಿ, ಅವಳ ಬ್ಯೂಟಿಯನ್ನು ಬೇರೆ ಬೇರೆ ವಸ್ತುಗಳಿಗೆ ಹೋಲಿಕೆ ಮಾಡ್ಕೊತಾ ಹೋಗ್ತಾನೆ, ಅಷ್ಟು ಪ್ರೈಸ್ ಮಾಡ್ತಾನೆ. ಅಟ್ ಫಸ್ಟ್ ಲೆಟ್ ಅಸ್ ಸಿ ದ ವರ್ಸಸ್. ಮೊದಲು ನೋಡೋಣ. ಓ ಶಿ ಡಾತ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್, it seems she hangs upon the cheek of night. As a rich jewel in an Ethiopia's ear, beauty too rich for use, for earth too dear. So shows a snowy dove troughing with crows, as under lady over her fellows shows. The measure done, I shall watch her place of stand, and touching hers, make blessed my rude hand. Did my heart love till now, forswear it sight, for I never saw true beauty till this night. Oh, she doth teach the torches to burn bright. ಇಲ್ಲಿ ರೋಮಿಯೋ ಹೇಳ್ತಾ ಇದ್ದಾನೆ, ಶಿ ಡಾತ್ ಅಂತ ಹೇಳಿದ್ರೆ ಡೆಸ್. ಇನ್ ಓಲ್ಡ್ ಇಂಗ್ಲಿಷ್ ಡಾತ್ ಮೀನ್ಸ್ ಡೆಸ್. ಶಿ ಡೆಸ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್ ಮೀನ್ಸ್, ಆಗಿನ ಕಾಲದಲ್ಲೆಲ್ಲ ಈ ರೀತಿಯ LED ಬಲ್ಬ್ಗಳಿರಲಿಲ್ಲ. ಅವರು ಬೆಳಕಿಗೋಸ್ಕರ ಏನು ಮಾಡ್ತಾಯಿದ್ರು, ಟಾರ್ಚಸ್ ಮೀನ್ಸ್ ಪಂಜುಗಳನ್ನು ಯೂಸ್ ಮಾಡ್ತಿದ್ರು. ಅಲ್ಲಲ್ಲಿ ಗೋಡೆಗಳ ಮೇಲೆಲ್ಲ ಪಂಜನ್ನು ಫಿಕ್ಸ್ ಮಾಡಿ ಇಟ್ಟಿರ್ತಾಯಿದ್ರು. ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಅವಳ ಒಂದು ಸೌಂದರ್ಯ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಅದು ಪ್ರಕಾಶಮಾನವಾಗಿ ಹೊಳಿತಾ ಇತ್ತು. ಅವಳ ಸೌಂದರ್ಯ ಆ ಟಾರ್ಚ್ಗಳಿಗೆ ಮೀನ್ಸ್ ಪಂಜುಗಳಿಗೆ ಯಾವ ರೀತಿ ಬ್ರೈಟಾಗಿ ಉರಿಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇತ್ತು. ಫಸ್ಟ್ ಲೈನ್, ಶಿ ಡಾತ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಇಟ್ ಸೀಮ್ಸ್ ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್. ಅವಳ ಸೌಂದರ್ಯ ಎಷ್ಟು ಪ್ರಕಾಶಮಾನವಾಗಿತ್ತು ಅಂದರೆ ಬೆಳಕಿನ ಮುಂದೆ ಅದರ ಬೆಳಕಿನ ಒಂದು ಪ್ರಕಾಶವು ಸಹ ಅವಳ ಸೌಂದರ್ಯದ ಮುಂದೆ ಕಡಿಮೆ ಆಗಿತ್ತು. ಅವಳ ಚೆಲುವು ರಾತ್ರಿಯ ಸಮಯದ ನಕ್ಷತ್ರದಂತೆ ಹೊಳೆಯುತ್ತಿತ್ತು. ಇಟ್ ಸೀಮ್ಸ್ ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್. ಅಗೈನ್ he compares her beauty to a jewel in an Ethiopia's ear. Usually Ethiop means an African lady.
So if an African lady, usually they are black, if she wore a jewel, a shining jewel, what happens? The jewel shines. In the same way, so he says that Romeo's beauty, Juliet's beauty is rich, is like a rich jewel in an Ethiop's ear. He again says that beauty too rich for use. Her beauty is too rich. It's so expensive for her too dear. It's too so expensive on this earth. Means she's so beautiful. So shows a snowy dove trooping with crows. He compares Juliet to a snowy dove. Snowy dove means ಬಿಳಿಯದಾದಂತಹ ಸ್ನೋ ಅಷ್ಟು ಬಿಳಿಯದಾದಂತಹ ಪಾರಿವಾಳಕ್ಕೆ ಅವನು ಅವಳನ್ನು ಹೋಲಿಸ್ತಾನೆ. ವೆನ್ ಶಿ ವಾಸ್ ಡ್ಯಾನ್ಸಿಂಗ್ ಆನ್ ದ ಡ್ಯಾನ್ಸ್ ಫ್ಲೋರ್, ಶಿ ವಾಸ್ ಲೈಕ್ ಎ ಸ್ನೋಯಿ ಡವ್ ಟ್ರೋಪಿಂಗ್ ವಿತ್ ಕ್ರೋಸ್. ಹಿಯರ್ ಹಿ ಕಾಲ್ ದ ಮೇಡ್ಸ್, ಹರ್ ಮೇಡ್ಸ್, ಅವಳ ಸಖಿಯರು, ಅವಳ ಜೊತೆಗಿದ್ದಂತಹ, ಅವಳ ಜೊತೆಯಲ್ಲಿ ಡ್ಯಾನ್ಸ್ ಮಾಡ್ತಿದ್ದಂತಹ ಸಖಿಯರನ್ನು ಅವನು ಕ್ರೋಸ್ಗೆ ಹೋಲಿಸ್ತಾನೆ. ಕ್ರೋಸ್ ಮೀನ್ಸ್ ಕಾಗೆಗಳು. ಸೊ ಕಾಗೆಗಳ ಮಧ್ಯೆ ಒಂದು ಪಾರಿವಾಳ ಇದ್ದಂಗೆ, ಯಾರು? ಜೂಲಿಯೆಟ್. ಆ ಥರ ಇದ್ಲು ಅವಳು ಅಂತ ಅವಳನ್ನು ವರ್ಣಿಸ್ತಾ ಇದ್ದಾನೆ. ಆ್ಯಸ್ ಆ್ಯಂಡರ್ ಲೇಡಿ ಓವರ್ ಹರ್ ಫೆಲೋ ಶೋಸ್, ಹಾಗೆ ಅಷ್ಟು ದೂರದಲ್ಲಿ ಅವಳು ಆ ಥರ ಕಾಣಿಸ್ತಾ ಇದ್ಲು. ಅವಳ ಸಖಿಯರ ಜೊತೆ, ಆ ಮೇಡ್ಸ್, ಅವಳ ಜೊತೆ ಅವಳು ಆ ರೀತಿ ಸ್ನೋಯಿ ಡವ್ ಥರ ಅಲ್ಲಿ ಕಾಣಿಸ್ಕೋತಾ ಇದ್ಲು. ದ ಮೆಷರ್ ಡನ್, I shall watch her place of stand. He says that after the dance ended, ಆ ಡ್ಯಾನ್ಸ್ ಮುಗಿದ ಮೇಲೆ ಐ ಶಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್, ಅವಳು ಎಲ್ಲಿದ್ದಾಳೆ ಅನ್ನೋದನ್ನು ನಾನು ನೋಡ್ಕೋತೀನಿ, ಅಲ್ಲಿ ಹೋಗ್ತೀನಿ. ಆ್ಯಂಡ್ ಟಚಿಂಗ್ ಹರ್ಸ್, ಅವಳ ಕೈಗಳನ್ನು ನಾನು ಮುಟ್ತೀನಿ. ಮೇಕ್ ಬ್ಲೆಸ್ಡ್ ಮೈ ರೂಡ್ ಹ್ಯಾಂಡ್, ಅವಳನ್ನು ಮುಟ್ಟಿ, ಅವಳ ಕೈಗಳನ್ನು ಮುಟ್ಟಿ ನನ್ನ ಕೈಗಳನ್ನು, ಬ್ಲೆಸ್ಡ್ ಮೈ ರೂಡ್ ಮೀನ್ಸ್ ಒರಟಾದಂತಹ ಕೈಗಳನ್ನು ಬ್ಲೆಸ್, ಪಾವನ ಮಾಡ್ಕೋತೀನಿ ಅಂತ ಅವನು ಹೇಳ್ತಾ ಇದ್ದಾನೆ. ಎಗೇನ್ ಹಿ ಆಸ್ಕ್ಡ್ ಎ ಕ್ವಶನ್ ಟು ಹಿಮ್ಸೆಲ್ಫ್, ಅವನು ತನಗೆ ತಾನೇ ಒಂದು ಪ್ರಶ್ನೆ ಕೇಳ್ಕೊತಾ ಇದ್ದಾನೆ. ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ, ಈವರೆಗೆ ನನ್ನ ಒಂದು ಹೃದಯ ಪ್ರೀತಿಯ ಬಗ್ಗೆ ನನ್ನ ಹೃದಯಕ್ಕೆ ಅರಿವಾಗಿತ್ತಾ? ನಾನು ಯಾವತ್ತಾದರೂ ಪ್ರೀತಿ ಅಂತ ಮಾಡಿದ್ನಾ? ಯಾರಾದರೂ ನಾನು ಇಷ್ಟಪಟ್ಟಿದ್ನಾ, ಪ್ರೀತಿಸಿದ್ನಾ ಅಂತ ಕೇಳ್ಕೊತಾನೆ. ಫಾರ್ ಸ್ವೇರ್ ಇಟ್, ನಿಜವಾಗೂ ಹೇಳಬೇಕು ಅಂದರೆ, ಫಾರ್ ಸೈಟ್ ಐ ನೆವರ್ ಸಾ ಟ್ರೂ ಬ್ಯೂಟಿ, ಇಲ್ಲಿ ತನಕ ಅಂತಹ ಭಾವನೆ ನನಗೆ ಬಂದಿರಲಿಲ್ಲ. ಎಲ್ಲಿವರೆಗೂ? ಜೂಲಿಯೆಟ್ಟನ್ನು ನೋಡೋವರೆಗೂ ನನಗೆ ಆ ಥರದ ಭಾವನೆ ನನ್ನ ಹೃದಯದಲ್ಲಿ ಉಂಟಾಗಿರಲಿಲ್ಲ. ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್, ಈ ರಾತ್ರಿಗಿಂತ ಹಿಂದೆ ನಾನು ಅಂತಹ ಸೌಂದರ್ಯವತಿಯನ್ನು ಯಾವತ್ತೂ ನೋಡಿರಲಿಲ್ಲ ಅಂತ ಹೇಳಿಕೊಂಡು ರೋಮಿಯೋ ಅವಳ ಬಗ್ಗೆ ತನ್ನ ಭಾವನೆಗಳನ್ನು he expresses his feelings towards Juliet. He prizes her beauty. Romeo and Juliet fell in love with each other. They secretly married. ಅವರು ಬಹಳ ಗುಟ್ಟಾಗಿ ಮದುವೆನೂ ಮಾಡ್ಕೋತಾರೆ. ತದನಂತರ ಅವರು ಹಗಲಿನ ಸಮಯದಲ್ಲಿ ಮೀಟ್ ಮಾಡೋಕ್ಕಾಗಲ್ಲ. ಆವಾಗ ಜೂಲಿಯೆಟ್ ಏನು ಮಾಡ್ತಾಳೆ, ಶಿ ಇನ್ವೈಟ್ ನೈಟ್, ಅವಳು ಏನು ಮಾಡ್ತಾ ಇದ್ದಾಳೆ, ರಾತ್ರಿಯ ಸಮಯದಲ್ಲಿ ರೋಮಿಯೋ ಜೂಲಿಯೆಟನ್ನು ನೋಡೋಕ್ಕೆ ಬರ್ತಾ ಇರ್ತಾನೆ. ಹಾಗಾಗಿ ಇಲ್ಲಿ ಆ್ಯಕ್ಟ್ 3 ಸೀನ್ 2 ಜೂಲಿಯೆಟ್ ಏನು ಮಾಡ್ತಾಳೆ, ರೋಮಿಯೋನನ್ನು ನೈಟನ್ನು ಇನ್ವೈಟ್ ಮಾಡ್ತಾ ಇದ್ದಾಳೆ. ಅದನ್ನು ನಾವು ನೋಡೋಣ. ನೀವು 6 ಮಾರ್ಕ್ ಕ್ವಶನಿಗೆ ಹೋದರೆ, ನೀವು ಬರ್ಕೊಂಡಿದ್ದೀರಾ, 6 ಮಾರ್ಕ್ ಕ್ವಶನಲ್ಲಿ ಕ್ವಶನ್ ನೋಡಿ ಏನಿದೆ ಅಂದರೆ, ಹೌ ಅಕಾರ್ಡಿಂಗ್ ಟು ಜೂಲಿಯೆಟ್ ವುಡ್ ರೋಮಿಯೋ ಬಿ ಇಮಾರ್ಟಲೈಸ್ಡ್ ಟು ದ ವಾಟ್? ಬಿಟ್ವೀನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್, ಹೂಸ್ ಲವ್ ಡು ಯು ಥಿಂಕ್ ಈಸ್ ಮೋರ್ ಫ್ಯಾಷನೇಟ್ ಆ್ಯಂಡ್ ಇಂಟೆನ್ಸ್? ಇಲ್ಲಿ ಜೂಲಿಯೆಟ್ ರೋಮಿಯೋ ಜಸ್ಟ್ ಅವಳ ಸೌಂದರ್ಯವನ್ನು ಹೊಗಳ್ತಾನೆ ಅಷ್ಟೇ. ಆದರೆ ಜೂಲಿಯೆಟ್ ಏನು ಮಾಡ್ತಾಳೆ ಅಂದರೆ, ಅವನನ್ನು
ಪ್ರೈಸು ಮಾಡ್ತಾಳೆ, ಅವನನ್ನು ಹೊಗಳ್ತಾಳೆ, ಅವನ ಸೌಂದರ್ಯವನ್ನು ಹೊಗಳ್ತಾಳೆ, ಜೊತೆಗೆ ಅವನನ್ನು ಇಮ್ಮಾರ್ಟಲೈಸ್ ಮಾಡ್ತಾಳೆ. ಇಮ್ಮಾರ್ಟಲೈಸ್ ಮೀನ್ಸ್ ಅಮರನನ್ನಾಗಿ ಮಾಡ್ತಾಳೆ ಅವನು ಈ ಡೂಮ್ಸ್ಡೇ ಬರೋವರೆಗೂ, ಪ್ರಳಯ ಕಾಲ ಬರೋವರೆಗೂ ಅವನು ಅಮರನಾಗಿ ಇರಬೇಕು ಅಂತ ಹೇಳ್ತಾಳೆ ಅವಳು. ಓಕೆ, ಲೆಟ್ ಅಸ್ ಸಿ ದ ವರ್ಸಸ್. ಕಮ್ ನೈಟ್, ಕಮ್ ರೋಮಿಯೋ, ಕಮ್ thou day in night, for thou wilt lie upon the wings of night, whiter than new snow on a raven's back. Come, gentle night, come, loving, black-browed night, give me my Romeo, and when I shall die, take him and cut him out in little stars, and he will make the face of heaven so fine that all the world will be in love with night and pay no worship to the garish sun. Juliet says that she invites both Night and Romeo come together. ಇಬ್ಬರೂ ಒಟ್ಟಿಗೆ ಬರಲಿ ಅಂತ ಹೇಳ್ತಾ ಇದ್ದಾಳೆ. ಕಮ್ ನೈಟ್, ಕಮ್ ರೋಮಿಯೋ, ಇಬ್ಬರೂ ಒಟ್ಟೊಟ್ಟಿಗೆ ಆಹ್ವಾನಿಸ್ತಾ ಇದ್ದಾಳೆ, ಇನ್ವೈಟ್ ಮಾಡ್ತಾ ಇದ್ದಾಳೆ. ಕಮ್ ದೌ ಡೇ ಇನ್ ನೈಟ್. ಅವಳು ಹೇಗೆ ಹೇಳ್ತಿದ್ದಾಳೆ ಅಂದರೆ, ದೌ ಮೀನ್ಸ್ ಹಿಯರ್ ಯು. ಅವಳು ಹೇಳ್ತಿದ್ದಾಳೆ ರೋಮಿಯೋ ಬಂದಾಗ, ರೋಮಿಯೋ ಈಸ್ ಲೈಕ್ ಎ ಡೇ, ಅವನು ರಾತ್ರಿಯ ಸಮಯದಲ್ಲಿ ಹಗಲು ಇದ್ದಂಗೆ. ಅವನು ನೋಡಿ, ಯಾವಾಗ ಬೆಳಕು ಬಂದರೆ ಕತ್ತಲು ದೂರ ಆಗುತ್ತೋ ಅದೇ ರೀತಿ ರೋಮಿಯೋ ಬಂದರೆ ಆ ರಾತ್ರಿಯ ಕತ್ತಲು ದೂರ ಆಗುತ್ತೆ ಅನ್ನೋ ಥರ. ಫಾರ್ ದೌ ವಿಲ್ಟ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್. ಅವಳು ಹೇಳ್ತಿದ್ದಾಳೆ ಜೂಲಿಯಟ್ ಈಸ್ ಕಮಿಂಗ್, ಹಿ ವಿಲ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್. ಆ ರಾತ್ರಿ ಅನ್ನುವಂತಹ ಒಂದು ಪಕ್ಷಿಯ ರೆಕ್ಕೆಗಳ ಮೇಲೆ ಕೂತ್ಕೊಂಡು ಅವನು ಬರ್ತಾ ಇದ್ದಾನೆ ಅಂತ ಅವಳು ಹೇಳ್ತಾಳೆ. ಎಗೇನ್ ಶಿ ಕಂಪೇರ್ಸ್ ರೋಮಿಯೋ ಟು ಎ ನ್ಯೂ ಸ್ನೋ. ನ್ಯೂ ಸ್ನೋ ಮೀನ್ಸ್ ಹೊಸದಾಗಿ ಉಂಟಾದಂತಹ ಬಿಳಿಯ ಹಿಮಕ್ಕಿಂತನೂ ಸಹ ರೋಮಿಯೋ ಬಿಳಿ ಇದ್ದಾನೆ. ಅವನು ಹೇಗೆ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ, ಹಿ ವಾಸ್ ಕಮಿಂಗ್ ಆನ್ ಎ ರಾವೆನ್ಸ್ ಬ್ಯಾಕ್. ವಾಟ್ ಈಸ್ ರಾವೆನ್? ರಾವೆನ್ ಈಸ್ ಎ black colored bird similar to a crow but smaller in size. ಕಾಗೆಯ ಥರವೇ ಇರುವಂತಹ, ಕಾಗೆಗಿಂತನೂ ಚಿಕ್ಕದಾದಂತಹ ಕಪ್ಪು ಬಣ್ಣದ ಒಂದು ಪಕ್ಷಿ ರಾವೆನ್. ಅವಳು ಹೇಳ್ತಿದ್ದಾಳೆ ರೋಮಿಯೋ ಈಸ್ ವೈಟರ್ ದ್ಯಾನ್ ನ್ಯೂ ಸ್ನೋ ಆನ್ ಎ ರಾವೆನ್ಸ್ ಬ್ಯಾಕ್. Again she invites the night. She called the night as gentle. Come, gentle night. Come, loving, black-browed night. ಬಿಳಿ ಕಪ್ಪಾದಂತಹ ಬ್ಲಾಕ್ ಬ್ರೌಡ್, ಹುಬ್ಬಿಗಿಂತಲೂ ಹುಬ್ಬಿನ ಕೂದಲು, ಕಣ್ಣಿನ ಮೇಲಿರುವಂತಹ ಹುಬ್ಬಿಗಿಂತಲೂ ಸಹ ಹುಬ್ಬಿನ ಥರನೇ ದಟ್ಟವಾದಂತಹ ಆ ರಾತ್ರಿಯನ್ನು ಅವಳು ಇನ್ವೈಟ್ ಮಾಡ್ತಿದ್ದಾಳೆ. ಅಗೇನ್ ಶಿ prays night to give her Romeo. ನನಗೆ ನನ್ನ ರೋಮಿಯೋನ ಕೊಡಿ. ಗಿವ್ ಮೀ ಮೈ ರೋಮಿಯೋ. ಅಗೇನ್ ಶಿ ಪ್ರೇಸ್ ಗಾಡ್. ಅವಳು ದೇವರನ್ನು ಪ್ರಾರ್ಥಿಸ್ಕೊಳ್ತಾಳೆ. ವೆನ್ ಐ ಶಲ್ ಡೈ, ನಾನು ಸತ್ತಾಗ, ನನ್ನ ನಂತರ, ಟೇಕ್ ಹಿಮ್ ಆ್ಯಂಡ್ ಕಟ್ ಹಿಮ್ ಔಟ್ ಇನ್ ಲಿಟಲ್ ಸ್ಟಾರ್ಸ್. ನನ್ನ ರೋಮಿಯೋನನ್ನು ಏನು ಮಾಡಿ, ಕಟ್ ಹಿಮ್ ಇನ್ ಟು ಲಿಟಲ್ ಸ್ಟಾರ್ಸ್, ಚಿಕ್ಕ ಚಿಕ್ಕ ನಕ್ಷತ್ರಗಳಾಗಿ ಅವನನ್ನು ಕಟ್ ಮಾಡಬೇಕು ಅಂತ ಅವಳು ಪ್ರಾರ್ಥನೆ ಮಾಡ್ತಾಳೆ. ಯಾಕಾಗಿ? ಆ್ಯಂಡ್ ಫಿಕ್ಸ್ ದೋಸ್ ಲಿಟಲ್ ಸ್ಟಾರ್ಸ್ ಇನ್ ದ ಹೆವನ್, ಇನ್ ದ ಸ್ಕೈ. ಆ ಒಂದು ಸ್ಕೈಯಲ್ಲಿ, ಆಕಾಶದಲ್ಲಿ ಆ ಎಲ್ಲ ಸಣ್ಣ ಸಣ್ಣ ನಕ್ಷತ್ರಗಳು ಹೊಳೆಯುವಾಗ ಆ್ಯಂಡ್ he will means Romeo, when he became little stars, will make the face of heaven so fine. ಆ ರಾತ್ರಿಯ ಆಕಾಶವನ್ನು ಅದು ಏನು ಮಾಡ್ತದೆ, ಆ ನಕ್ಷತ್ರಗಳು ಏನು ಮಾಡ್ತವೆ, ಸುಂದರವಾಗಿಸ್ತವೆ,
starlit sky at night. Okay, so fine. Face of heaven means sky, so fine. So the stars, little stars, make the heaven or make the sky by their shine so fine. So that all the world, when the sky is bright, when the sky is twinkling with these stars, the world will love with the night. ಇಡೀ ಪ್ರಪಂಚವೇ ರಾತ್ರಿ ಆ ರಾತ್ರಿಯ ಮೇಲೆ ಆ ಪ್ರಪಂಚದ ಎಲ್ಲ ಜನರಿಗೂ ರಾತ್ರಿಯ ಮೇಲೆ ಏನು ಹುಟ್ಟುತ್ತೆ? ಪ್ರೀತಿ ಬರುತ್ತೆ. ದಟ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್ and pay no worship to the garish sun. The world will not worship the garish sun. Avaga the people of the world, they love the night, not the garish sun. ಹಗಲಿನಲ್ಲಿ ಬರುವಂತಹ ಸೂರ್ಯನನ್ನು ಅವರು ವರ್ಷಿಪ್ ಮಾಡೋದೇ ಇಲ್ಲ. ದೇ ಲವ್ ಟು ಸಿ ದ ನೈಟ್. ಅವರು ರಾತ್ರಿಯನ್ನೇ ನೋಡೋಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಶಿ ಸೇಸ್ ದಟ್, ಸೊ ಶಿ immortalized this Romeo till doomsday in the form of little star. Here we can conclude that Juliet's love is more fascinating and intense than Romeo's love, because Romeo glorifies only Juliet's external beauty. On the contrary, Juliet wants Romeo to be immortalized, and she appeals nature to take Romeo after her death and divide him into little stars. Okay, and then place him into the night sky so he could change the face of heaven with his glow. Thank you, students. ಈಗ ಇದಿಷ್ಟು ರೋಮಿಯೋ ಮತ್ತು ಜೂಲಿಯೆಟ್ ಬಗ್ಗೆ ಆಯಿತು. ನೆಕ್ಸ್ಟ್ ನನ್ನ ವಿಡಿಯೋನಲ್ಲಿ ನಾನೇನು ಮಾಡ್ತೀನಿ ಅಂದರೆ, ನೀವು ಹೆಂಗೂ ಬರೆದಿದ್ದೀರಾ 1 ಮಾರ್ಕ್ ಕ್ವಶನ್ಸು ಮತ್ತು 4 ಆ್ಯಂಡ್ 6 ಮಾರ್ಕ್ ಕ್ವಶನ್ಸು, ಅಡಿಷ್ನಲ್ 1 ಮಾರ್ಕ್ ಕ್ವಶನ್ಸು, ಅದಕ್ಕೆ ಆನ್ಸರ್ಸು ಬರೆದಿದ್ದೀರಾ. ನಾನು ಕ್ವಶನ್ಸ್ ಮತ್ತು ಆನ್ಸರ್ಸನ್ನು ಓದ್ತೀನಿ. ನೀವು ಸಹ ನನ್ನ ಜೊತೆನೇ ಓದ್ಕೊಳ್ತಾ ಹೋಗಿ. ನಾನು ಕ್ವಶನ್ಸ್ ಓದ್ದಂಗೆ ನೀವು ಆನ್ಸರ್ಸ್ ಓದ್ರಿ. ಆವಾಗ ನಿಮ್ಗೇನಾಗುತ್ತೆ ಅಂತ ಹೇಳಿದ್ರೆ ಓದ್ಕೊಳ್ಳೋಕೆ ಈಸಿನೂ ಆಗುತ್ತೆ, ನೀವು ಕಲಿಯೋಕ್ಕೂ ಈಸಿ ಆಗುತ್ತೆ. ಈ ತಕ್ಷಣ ನೀವು ಕೇಳಿಸಾದ್ಮೇಲೆ 1 ಮಾರ್ಕ್ ಕ್ವಶನ್ಸ್, 4 ಮಾರ್ಕ್ ಕ್ವಶನ್ಸ್ ಮತ್ತು 6 ಮಾರ್ಕ್ ಕ್ವಶನ್ಸನ್ನು ಕಲೀರಿ. ಆಯಿತಾ? ಏನು ಡೌಟ್ಸ್ ಇದ್ದರೂ ಪುನಃ ನನಗೆ ಕೇಳಿ. ಥ್ಯಾಂಕ್ ಯು.